ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಅಕ್ಕ, ಎಲ್ಲಿ ನಿಮ್ ಮುದ್ದಿನ ಸೊಸೆ? ಓಹೋಹೋ, ಪಾಪ ಅವಳಿಗೆ ಇನ್ನೂ ಬೆಳಕಾಗಿಲ್ಲ ಅಂತ ಅನ್ಸತ್ತೆ. ಸುಜಾತ, ಇತ್ತೀಚೆಗೆ ನನ್ನ ಸೊಸೆಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಲೇಟ್ ಆಗಿದೆ. ಓಹೋ, ಅದು ಸರಿನೇ. ಆದ್ರೆ ಏನ್ ಗೊತ್ತಾ ಅಕ್ಕ, ನಮ್ಮ ಯಜಮಾನ್ರಿಗೆ ಮತ್ತೆ ದಯಂಗೆ ವೈಷ್ಣವಿ ಟೀ ಕೊಟ್ರೇನೆ ಗಂಟ್ಲಲ್ಲಿರೋದು. ಅದಕ್ಕೆ ಕೇಳಿದ್ನಪ್ಪ. ಅದಕ್ಕೆ ನಾನು ಯಾವತ್ತು ಹಾಗಂದಿದ್ದೀನಿ, ನೀವು ಸುಮ್ಮನೆ ಕಲ್ಪನೆ ಮಾಡ್ಕೋತಾ ಇದ್ದೀರಾ? ಹೌದಕ್ಕ, ನೀವ್ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನಾವ್ ಯಾವತ್ತೂ ಮನೆ ಸೊಸೆನ ಭೇದ ಭಾವ ಮಾಡಿಲ್ಲ. ಅಯ್ಯೋ ಬಿಡು ಉಮಾ, ಕೆಲವೊಂದ್ ಮಾತುಗಳು ನೀನ್ ಹೇಳ್ದಾಗ ಸುಳ್ಳು ಅಂತ ಗೊತ್ತಾಗತ್ತೆ, ಕೆಲವೊಂದ್ ಮಾತುಗಳು ಹೇಳ್ದೇ ಇದ್ದಾಗ್ಲೇ ಸುಳ್ಳು ಅಂತ ಗೊತ್ತಾಗತ್ತೆ. ಸುಜಾತ, ಏನಾಗಿದೆ ನಿನಗೆ ಬೆಳಿಗ್ಗೆ ಬೆಳಿಗ್ಗೆ? ಯಾಕೆ ಈ ರೀತಿ ಕೊಂಕು ಮಾತಾಡ್ತೀಯಾ? ತಲೆ ಸರಿ ಇದೆಯಾ ಇಲ್ವಾ? ಅದು ಅಲ್ಲದೆ ಆ ವೈಷ್ಣವಿನ ಸುಮ್ಮನೆ ಏನಾದ್ರೂ ಅಂತಾನೆ ಇರ್ತೀಯ. ಇನ್ನೊಬ್ಬರ ಕಡೆ ಬೆಟ್ ಮಾಡಿ ತೋರಿಸೋದಕ್ಕೆ ಮುಂಚೆ ನಾವು ಸರಿ ಇದೀವ ಅಂತ ಯೋಚನೆ ಮಾಡಬೇಕು. ಈ ಸಂಸ್ಕಾರ ಎಲ್ಲ ನಿಮ್ಮ ಅಪ್ಪ ಅಮ್ಮ ನಿನಗೆಲ್ಲಿ ಹೇಳ್ಕೊಟ್ಟಿರ್ತಾರೆ? ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ಅಲ್ಲ. ಇಷ್ಟು ಚಿಕ್ಕ ವಿಷಯನ ಇಟ್ಕೊಂಡು ಬಬಲ್ಗಂತರ ಇಷ್ಟು ಉದ್ದ ಎಳಿತಾನೆ ಇದೀರಲ್ಲ. ನೋಡಿ, ನಿಮ್ಗೆಲ್ಲ ಎಷ್ಟು ಟೈಮ್ ಇದೆ. ಅವ್ರು ಹಾಗ್ ಮಾಡಿದ್ರು ಹೀಗ್ ಮಾಡಿದ್ರು ಅಂತ ಜಗಳ ಆಡೋದೇನಾ ಕೆಲ್ಸ? ನೋಡಿ, ಈಗ ಎಲ್ರು ಸುಮ್ನೆ ತಿಂಡಿಗೆ ಬರ್ಬೇಕು. ಇಲ್ಲ ಅಂದ್ರೆ ಬರ್ಲಿಲ್ಲ ಅಂದ್ರೆ ಹೊಡೆದಾಕ್ಬಿಡ್ತೀನಿ. ಇದೆಯಾ? ಯಾಕೆ ಅವಳು ಹೀಗಾಡ್ತೀಯಲ್ಲ? ಮೊದ್ಲು ಅವ್ಳ ಕೈಯಿಂದ ವಾಟರ್ ಜಗ್ ಇಸ್ಕೊಳ್ಳೋ. ಅಣ್ಣ, ನಿನ್ನ ಸೊಸೆ ಸವಾಸ ಅಲ್ಲ. ನಾನು ಸೈಲೆಂಟಾಗಿ ಸೈಡ್ಗೆ ಇದ್ಬಿಡ್ತೀನಿ. ಲೇ ಉಮಾ, ನೀನಾದ್ರೂ ಇಸ್ಕೊಳೆ. ರೀ, ನೀವ್ಯಾವ ಸೀಮೆ ಗಂಡ್ಸು ರೀ? ಮೊದ್ಲೇ ಹುಚ್ಚಾಡ್ದಂಗ್ ಆಡ್ತಿದ್ದಾಳೆ ಹುಡುಗಿ. ನನ್ಗೆ ಇವಳು ಸವಾಸ ಬೇಡಪ್ಪ. ಇವಾಗ ತಿಂಡಿಗೆ ಬರಲ್ವಾ? ಮಾಡ್ತೀನಿ. ನೀವ್ ತಿಂಡಿಗೆ ಬರ್ತೀನಿ ಅಂತ ಹೇಳೋವರೆಗೂ ಇಳಿಸಲ್ಲ. ಇಳಿಸು. ಎಲ್ರೂ ತಿಂಡಿಗೆ ನಡೀಲಿ. ಯಾಕಮ್ಮ ಗುರಾಯಿಸ್ತಾ ಇದ್ಯಾ? ನಾನೇನು ಮಾಡಲೇ ಇಲ್ಲ. ನೀನು ಹೀಗೆ ನೋಡಿದ್ರೆ ನನಗೆ ಭಯ ಆಗತ್ತೆ. ನೀನು 10 ಅಡಿ ದೂರದಲ್ಲಿದ್ರೇನೆ ಸರಿ. ಕೂತ್ಕೊಳ್ಳಿ ಮಾವ. ಕೂತ್ಕೊಳ್ರಿ, ಅವ್ಳು ಸರಿ ಇಲ್ಲ. ಸ್ಪಂದನ ಅವ್ರ ಹತ್ರ ಏನೋ ಒಂದು ಮ್ಯಾಜಿಕ್ ಇದೆ ಅನಿಸ್ತಿದೆ. ಇಲ್ಲ ಅಂದಿದ್ರೆ ಇವರೆಲ್ಲ ಒಂದೇ ಮಾತಾಗ ಅದು ಹೇಗೆ ಮರಳಾಗ್ತಿದ್ರು?
ವೈಶಾಲ್ಯತೆಯಲ್ಲಿ ಕಾಣಿಸ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೆಲೋ, ಎಕ್ಸ್ಕ್ಯೂಸ್ ಮೀ. ನೀವು ಎಷ್ಟು ಕಷ್ಟಪಟ್ಟು ಮುಖ ಕಿವಿಸ್ತಾ ಇದ್ದೀರೋ ನಾನು ಅಷ್ಟೇ ಕಷ್ಟಪಟ್ಟು ಅಡುಗೆ ಮಾಡಿದ್ದೀನಿ. ಈಗ ನಾನೇನಂದೆ? ಮುಖ ಕಿವಿಸ್ತಾ ಇದ್ರಲ್ಲ, ಅದ್ರ ಅರ್ಥ ಏನು? ಸುಮ್ಮನೆ ನಿಂಗೆ ರೇಗ್ಸೋದಂದಿದ್ದು. ಆ್ಯಕ್ಚುಲಿ ತಿಂಡಿ ಚೆನ್ನಾಗೇ ಇದೆ, ಆದರೆ ನಿನಗೆ ರೇಗ್ಸೋದ್ರಲ್ಲಿ ಒಂಥರ ಮಜಾ ಇದೆ. ಓ, ನಾನು ಯಾರು, ನನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಿಲ್ಲದೆ ಗೋಳಕೊಂಡ್ರೆ ಸರಿ ಇರಲ್ಲ. ಅಪ್ಪ, ಯಾಕೆ ಎಲ್ಲರೂ ಒಂಥರ ಇದ್ದೀರಾ? ಯಾರು ಮಾತಾಡ್ತಾನೆ ಇಲ್ಲ. ಹೇಗಪ್ಪ ಮಾತಾಡೋದು? ಸುಂಟ್ರು ಗಾಳಿ ತಪ್ಪಿಸ್ಕೊಂಡ್ರೆ ಸಾಕು ಅಂತಿರೋರಿಗೆ ಸುನಾಮಿನೇ ಬಂದು ಎದುರು ನಿಂತ ಹಾಗಾಗಿದೆ ನಮ್ಮೆಲ್ಲರ ಪರಿಸ್ಥಿತಿ. ಅರ್ಥ ಆಗಲಿಲ್ಲ. ಇರ್ಲಿ, ನೀನ್ ತಿಂಡಿ ತಿನ್ನು ವಿಕ್ರಾಂತ್. ಇದೆಲ್ಲ ನಮ್ಮ ಹಣೆ ಬರ. ಅರೆ, ಇದೆಲ್ಲ ಹಣೆ ಬರಹ ಅಂತ ಯಾಕೆ ಹೇಳ್ತೀರಾ ದೊಡ್ಡತ್ತೆ? ನೀವು ಹೇಳ್ತಾ ಇರೋ ಆ ಸುನಾಮಿನೇ ಈ ಸ್ಪಂದನ ಅಂತ ಹೇಳಿ. ಇತ್ತೀಚೆಗೆ ಈ ಮನೆಯಲ್ಲಿ ಹಾರಾಟ ಜಾಸ್ತಿ ಆಗಿದೆ, ಅದು ಇದು ಹೇಳಿ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊ. ಏನ್ ದಯ ಮಾವ? ಏನಿಲ್ಲ, ಕುಂಬಳಕಾಯಿ ಪಲ್ಯ ಚಟ್ನಿ ಎಲ್ಲ ಚೆನ್ನಾಗಿದೆ ಅಂದೆ. ಇತ್ತೀಚೆಗೆ ನಿನ್ನ ಹೆಂಡತಿ ಹಾರಾಟ ಸ್ವಲ್ಪ ಜಾಸ್ತಿ ಆಗಿದೆ. ಅವಳಿಗೆ 4 ಬುದ್ಧಿ ಮಾತು ಹೇಳು. ಆದಷ್ಟು ಅವಳನ್ನ ಹತೋಟಿಲಿ ಇಟ್ಕೋ. ಅಲ್ಲಪ್ಪ, ನಾನೊಬ್ಬನೇ ಯಾಕೆ ಅವಳಿಗೆ ಬುದ್ಧಿ ಹೇಳಬೇಕು? ಸ್ಪಂದನ ಈಗ ಈ ಮನೆ ಸ್ವತ್ತು, ನಿಮ್ಮೆಲ್ಲರೂ ಸ್ವತ್ತು. ಅವಳಿಗೆ ಬುದ್ಧಿ ಹೇಳೋಕ್ಕೆ ನನಗೆಷ್ಟು ಅಧಿಕಾರ ಇದೆಯೋ ನಿಮಗೂ ಅಷ್ಟೇ ಅಧಿಕಾರ ಇದೆ. ನೀವು ಬುದ್ಧಿ ಹೇಳಿ. ಬುದ್ಧಿ ಎಲ್ಲಪ್ಪ ಹೇಳಕ್ಕಾಗತ್ತೆ, ಕಣ್ಣು ನೋಡಿದ್ರೇನೆ ಭಯ ಆಗುತ್ತೆ.